ವಿ ಹ್ಯಾವ್ ಟೇಕನ್ ಎನಫ್ ಎಫರ್ಟ್ಸ್. ಏನಾಗಿದೆ ಎಫರ್ಟ್ಸ್ನ ಪ್ರಾಮಾಣಿಕವಾಗಿ ಮಾಡಿದ್ದೀವಿ, ಸರ್ಕಾರದ ಗಮನಕ್ಕೆ ತರಬೇಕು, ತಂದಿದ್ದೀವಿ. ಏನು ಸ್ಟ್ಯಾಂಡ್ ತಗೋತೀರಾ, ಯಾವ ರೀತಿ ನೀವು ಆ್ಯಕ್ಷನ್ ತೊಗೊಬೇಕು, ಏನು ನೆಕ್ಸ್ಟ್ ಅವ್ರ ಎಫರ್ಟ್ಸ್ ಏನು, ಕಷ್ಟ ಏನು, ಡಿಮ್ಯಾಂಡ್ಸ್ ಏನು ಅನ್ನುವಂಥದ್ದನ್ನು ಫುಲ್ಫಿಲ್ ಮಾಡೋದಕ್ಕೆ ಸ್ಟ್ಯಾಂಡ್ ತಗೊಳ್ಳೋಕೆ ಲೆಟ್ ದೆಮ್ ಟೇಕ್ ದೇರ್ ಓನ್ ಟೈಮ್. ಅವರು ನನ್ನನ್ನು, ಮೇಡಮ್ ಅವರನ್ನು, ಸಂಘ ಸಂಸ್ಥೆಗಳನ್ನು, ಎಲ್ಲ ಪಕ್ಷಗಳನ್ನು ಕೇಳಿ ತೀರ್ಮಾನ ತಗೊಂಡ್ರೆ ಖಂಡಿತ ನಮ್ಮ ಸಹಕಾರ ಇದೆ. ಏಕಪಕ್ಷೀಯವ್ರು ಮಾಡ್ತೀವಿ ಅಂದರೆ ನಾವೇನು ಹೇಳೋಕ್ಕಾಗೋದಿಲ್ಲ, ಪ್ರಜಾಪ್ರಭುತ್ವ ಇದು. ಇಷ್ಟೆಲ್ಲರೂ ಬಂದ್ ಮಾಡ್ತಾರೆ. ಆ ಥರ ಉದ್ದೇಶ ಇರ್ತಕ್ಕಂಥವರು ನಾವು ಇಬ್ಬರು ಎಮ್ ಎಲ್ ಎಗಳನ್ನು ಸೇರಿಸಿ, ಯಾರು ಬಂಗಾರ ಬೇಡಿಕೆ ಸಂಬಂಧಪಡ್ತಾರೆ ಇಬ್ಬರು ಎಮ್ ಎಲ್ ಎಗಳು, ಎಲ್ಲ ಒಂದು ಪಕ್ಷದ ಮುಖಂಡಗಳು ಸಂಘ ಸಮಸ್ಯೆಗಳನ್ನು ವಿಶ್ವಾಸ ತಗೊಂಡು ಮಾಡಿದ್ರೆ ಸಂಪೂರ್ಣ ಬಂದ್ ಆಗ್ತದೆ. ಏಕಾಏಕಿ ಅವರೇ ಮಾಡೋದ್ರಿಂದ ಬಹುಶಃ ಅದೇನು ಅಂಥ ಎಫೆಕ್ಟ್ ಆಗೋದಿಲ್ಲ ಅಂತ ನನ್ನ ಭಾವನೆ. ಅನಿವಾರ್ಯವಾಗಿ ನಾವು ಸಪೋರ್ಟ್ ಕೊಡ್ತೀವಿ, ಬೇರೆ ವಿಚಾರ, ಅದು ಎಫೆಕ್ಟಿವ್ ಆಗಿರೋದಿಲ್ಲ. ನೋ ಅಪೋಸ್. ಕೇಳಿ ನೋಡಿ, ನಾವೆಲ್ಲ ಕೂಡ ಕಾರ್ಮಿಕರೊಟ್ಟಿಗೆ ಇದ್ದೇವೆ, ಎಲ್ಲ ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದೇವೆ. ಆ ಧರಣಿ ಮಾಡುವಾಗ ಪ್ರತಿ ಹಂತದಲ್ಲೂ ಕೂಡ ನಾನು KGF ಶಾಸಕರು ಅವರಿಗೆ ಸಂಪೂರ್ಣ ಬೆಂಬಲವನ್ನು ನೀಡಿದ್ದೇವೆ. ಆದರೆ ಕೆಲವು ಬೇಡಿಕೆಗಳು ನಮ್ಮ ರಾಜ್ಯ ಸರ್ಕಾರದ ಮಟ್ಟದಲ್ಲಿಲ್ಲ. ಅವರೆಲ್ಲ ಬೇಡಿಕೆಗಳು ಕೂಡ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತಕ್ಕಂಥ ಬೇಡಿಕೆಗಳು. ನಾವೇನು ಮಾಡ್ಬೋದು, ಅವರಿಗೆ ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಅವರ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸೋದಷ್ಟು ಬಿಟ್ಟರೆ ನಮ್ಮ ಸರ್ಕಾರದಲ್ಲಿ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಯಾವುದೇ ಅವರ ಬೇಡಿಕೆಗಳು ಇಲ್ಲ. ಮೇಡಮ್ ಅವರು CM ಅವರು ಮೀಟ್ ಮಾಡಿದ್ರು, KGF ನಲ್ಲಿ BML ಒಂದು ಪಬ್ಲಿಕ್ ಸೆಕ್ಟರ್ಸು, ಅದು ಡಿಫೆನ್ಸ್ ಇದಕ್ಕೆ ಬರುತ್ತೆ, ವ್ಯಾಪ್ತಿಗೆ ಬರುತ್ತೆ. ರೈಲ್ ಕೋಚ್ ಇರ್ಬೋದು, ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ನ ಪ್ರೊಡಕ್ಷನ್ ಮಾಡೋ ಅಂಥ ಒಂದು ಯೂನಿಟ್ಟು ಒಂದು ಪಬ್ಲಿಕ್ ಸೆಕ್ಟರ್ ಉಳ್ಕೊಂಡಿದೆ. ಭಾಳ ಹೆಚ್ಚಿಗೆ KGFನವರು ಸ್ಥಳೀಯವಾಗಿ ಬಂಗಾರಪೇಟೆ ಮತ್ತು KGFನವರೇ ಕೆಲಸ ಮಾಡ್ತಾ ಇರೋವಂಥವ್ರು. ಪರ್ಮನೆಂಟ್ ಅವರು ಎಷ್ಟು ಜನ ಇದ್ದಾರೆ ಅದರ 2 ಪಟ್ಟು 3 ಪಟ್ಟು ನಾನ್ ಪರ್ಮನೆಂಟು, TCL, ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡುವಂಥ ಭಾಳ ಜನ ಎಂಪ್ಲಾಯೀಸು. ಅವರ ಸ್ವಾರ್ಥಕ್ಕಲ್ಲ, ಆ ಇಡೀ ಎಂಪ್ಲಾಯೀಸ್ಗೋಸ್ಕರ, ಅಂದರೆ ನಾನ್ ಪರ್ಮನೆಂಟ್ ಎಂಪ್ಲಾಯೀಸ್ಗೋಸ್ಕರ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಕೆಲವೊಂದು ಬೇಡಿಕೆಗಳು ಅವ್ರು ಕೇಳ್ತಾ ಇರೋವಂಥ 10 ಬೇಡಿಕೆಗಳಲ್ಲಿ ಕೆಲವೊಂದು ವೇಜ್ ರಿವಿಷನ್ ಅಂತ ಏನಿದೆ ಅದು ಅರ್ಥಪೂರ್ಣವಾಗಿದೆ. ಅವರಿಗೆ ಕಷ್ಟ ಇದೆ, ಅವರು ಪರ್ಮನೆಂಟ್ ಅವರಿಬ್ಬರು ಒಂದೇ ಥರ ಕೆಲಸ ಮಾಡೋದ್ರಿಂದ 20 years 15 years ಮೋರ್ ದೆನ್ 15-20 years ಮೇಲೆ ಕೆಲಸ ಮಾಡೋರ್ಗೆ ಅದು ಒಂದು ಸ್ವಲ್ಪ ಅವರಿಗೆ ಮುಜುಗರ ಆಗೋ ಅಥವಾ ಪದೇ ಪದೇ ಅವ್ರ ಗಮನಕ್ಕೆ ತರುವಂಥ ವಿಚಾರದಲ್ಲಿ ಅವ್ರ ಎಫರ್ಟ್ಸ್ ಒಂದೇ ರೀತಿಯ ಎಫರ್ಟ್ಸ್ ಆಗ್ತಾ ಇದ್ದಾರೆ. ಅಂದರೆ ಪ್ರೊಟೆಸ್ಟಲ್ಲೇ ನಾವೆಲ್ಲನೂ ಅಚೀವ್ ಮಾಡೋಕ್ಕಾಗತ್ತೆ ಅಂತ ಯೋಚನೆ ಮಾಡಿದ್ರೆ ತಪ್ಪಾಗ್ಬಿಡುತ್ತೆ. ಇನ್ನೂ ಬೇರೆ ಬೇರೆ ದಾರಿ ಹುಡುಕ್ಬೇಕು. ಯಾಕಂದರೆ ಅವರು ಅದೇ ಭಾಗದ ಬೆಮೆಲ್ಗೆ ಅವ್ರ ಕಾಂಟ್ರಿಬ್ಯೂಷನ್ ಇದೆ. ಆ ಫ್ಯಾಮಿಲಿ ಮೆಂಬರ್ಸು 15 years 20 years ಕಾಂಟ್ರಿಬ್ಯೂಷನ್ ಇದೆ. ನಾನು ಅವ್ರ ಬಗ್ಗೆ ಕನಿಕರದಿಂದ ಒಂದೇ ಮಾತು ಹೇಳ್ತೀನಿ, ಯಾಕಂದರೆ ಅವರು ನಮ್ಮ ಜನ. KGFನವ್ರು ಬಹಳ ವರ್ಷಗಳ ಕಾಲ ದುಡಿದಿದ್ದಾರೆ, ಅವ್ರು ಬೆವರು ಸುರಿಸಿದ್ದಾರೆ. ಸಂಸ್ಥೆನ ಬೆಳೆಸಲಿಕ್ಕೆ ಡೈರೆಕ್ಟಾಗೋ ಇಂಡೈರೆಕ್ಟಾಗೋ ಅವ್ರ ಎಫರ್ಟ್ಸ್ ಕೂಡ ಇದೆ. ಆದರೆ ನೋವು ಎಕ್ಸ್ಪ್ರೆಸ್ ಮಾಡುವಾಗ, ಅವ್ರ ಕಷ್ಟಗಳನ್ನ ಎಕ್ಸ್ಪ್ರೆಸ್ ಮಾಡುವಾಗ, ಅರ್ಥ ಮಾಡಿಸೋವಂಥ ಸಂದರ್ಭದಲ್ಲಿ ಒಂದೇ ದಾರಿನೇ ಹಿಡಿದ್ರೆ ತಪ್ಪಾಗುತ್ತೆ. ನಾವು ಡಿಫೆನ್ಸ್ ಮಿನಿಸ್ಟ್ರಿಗೆ ನಾನು ಲೆಟ್ರ್ ಬರೆದೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ನಾನು ಲೆಟ್ರ್ ಬರೆದೆ. ಅದರಲ್ಲಿ ಒಂದು ನನಗೆ ಕ್ಲಿಯರಾಗಿ ಹೇಳಿದ್ದಾರೆ, ಸೊ ಅದು ರೆಫರೆನ್ಸ್ ಹಾಕಿ ಹೇಳಿದ್ದಾರೆ. The letter has been forwarded to the Defense Secretary, to the Government of India, Ministry of Defense for the appropriate action ಅಂತ ಹೇಳಿದ್ದಾರೆ. ನಮ್ಮ ಲೆಟರ್ಗೆ ರೆಸ್ಪಾಂಡ್ ಮಾಡಿದ್ದಾರೆ. ಅಗೇನ್ ನನಗೆ 10 ದಿನ ಹಿಂದೆ CMD ಅವ್ರ ಹತ್ರ ಅಪಾಯಿಂಟ್ಮೆಂಟ್ ಇದ್ದಾಗ, ಮೇಡಮ್ ವಿ ಆರ್ ವರ್ಕಿಂಗ್ ಇನ್ ಅ ಡಿಫೆನ್ಸ್ ಮಿನಿಸ್ಟ್ರಿ, ವಿ ಆರ್ ವರ್ಕಿಂಗ್ ಇನ್ ಅ ಇನ್ಸ್ಟಿಟ್ಯೂಷನ್, ಇನ್ ಅ ಸಿಸ್ಟಮ್. I am an officer. We have a limited powers and position, and I can't recommend to a government. I can't recommend to the central government. My job is limited. I can propose the details. This is the issues. ಆಮೇಲೆ ಬರೀ KGF ಕಾಂಪ್ಲೆಕ್ಸ್ ಅಲ್ಲಿರೋ ಎಂಪ್ಲಾಯೀಸ್ಗೋಸ್ಕರ ವೇಜ್ ರಿವಿಷನ್ ಮಾಡಲ್ಲ.
ಮೈಸೂರಲ್ಲಿರಲಿ, ಬ್ಯಾಂಗ್ಳೂರಲ್ಲಿರಲಿ, ಪಾಲ್ಕಾಡಲ್ಲಿರಲಿ, ಒಂದ್ಸತಿ ವೇಜ್ ರಿವಿಷನ್ ಅಂತ ಬಂದಾಗ ಗೌರ್ಮೆಂಟ್ ಒಂದು ಸ್ಟ್ಯಾಂಡ್ ತಗೊಂಡೋಗಿ ಎಲ್ಲರಿಗೂ ತಗೋಬೇಕು. ಇಟ್ ಈಸ್ ಅ ಪಾಲಿಸಿ ಫಾರ್ ಆಲ್ ಇಂಡಿಯಾ ಪಾಲಿಸಿ. ಇಟ್ ಈಸ್ ನಾಟ್ ಫಾರ್ ಕರ್ನಾಟಕ ಅಥವಾ KGF ಅಂತ. ಆ ಥರ ದೇ ಹ್ಯಾವ್ ಸಮ್ ಇಶ್ಯೂಸ್, ಬಟ್ ದೇ ವರ್ಕ್ ವಿತ್ ಅ ನೆಗೋಸಿಯೇಷನ್. ನಮ್ಮ ಎಂಪ್ಲಾಯೀಸ್ಗೆ ಈಗೂ ಕೂಡ ಸಾಫ್ಟ್ ಕಾರ್ನರ್ ಇಟ್ಕೊಂಡಿದ್ದಾರೆ. ಅವ್ರಿಗೆ ಕಷ್ಟಜೀವಿಗಳು, ಅವ್ರಿಗೆ ನೋವಿದೆ, ಕಷ್ಟಜೀವಿಗಳು, ಬಟ್ ವಿ ಹ್ಯಾವ್ ಟು ವರ್ಕ್ ವಿತ್ ಅ ಸಿಸ್ಟಮ್. ನಾನು ಬಂದು ಸುಳ್ಳು ಹೇಳೋಕ್ಕೆ ಅಥವಾ ತಪ್ಪು ಹೇಳೋಕ್ಕೆ ಆಗಲ್ಲ. ಗೌರ್ಮೆಂಟ್ಗೆ ಕನ್ವಿನ್ಸ್ ಮಾಡ್ಬೋದು. ನಾವಾಗಲಿ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಆಗಿ ನಾನು ಅಥವಾ ಬಂಗಾರಪೇಟೆ ಶಾಸಕರು ಬ್ರದರ್ ನಾರಾಯಣ ಸ್ವಾಮಿ ಅಣ್ಣವ್ರು ಇರ್ಬೋದು, ನಾವು ಸರ್ಕಾರದ ಗಮನಕ್ಕೆ ತರ್ಬೋದು, ಮನವೊಲಿಸ್ಬೋದು. ಈ ಪರಿಸ್ಥಿತಿ ಇದೆ ಅಂತ ಅರ್ಥ ಮಾಡಿಸೋದಕ್ಕೆ ವಿ ಹ್ಯಾವ್ ಟು ಶೋ ಅವರ್ ಎಫಿಷಿಯನ್ಸಿ ತೋರಿಸ್ಬೇಕು. ಅಟ್ ದ ಲಾಸ್ಟ್ ಡೇ, ಎಂಡ್ ಆಫ್ ದ ಡೇ, ಕಾಲ್ ತಗೊಳ್ಳೋದಾಗ್ಲಿ, ಸ್ಟ್ಯಾಂಡ್ ತಗೊಳ್ಳೋದಾಗ್ಲಿ, ಡಿಸಿಷನ್ ಮೇಕಿಂಗ್ ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸೀಸ್ ಇರುತ್ತೆ, ಡಿಫೆನ್ಸ್ ಪಾಲಿಸೀಸ್ ಇರುತ್ತೆ. ದೇ ಹ್ಯಾವ್ ಟು ಡೂ ದಟ್ ಹೋಮ್ ವರ್ಕ್. ಆಮೇಲೆ ಲೇಬರ್ ಕಮಿಷನರ್ ಜೊತೆನೂ ಕುತ್ಕೊಂಡು ಮಾಡಬೇಕಾಗತ್ತೆ ಅವ್ರು ಏನೇ ಮಾಡಿದ್ರು ಕೂಡ. ಬಟ್ ಅವರು ಇವಾಗಿರುವಂಥ ಪರಿಸ್ಥಿತಿಯಲ್ಲಿ ಏನೇನು ಪ್ರಯತ್ನ ಮಾಡೋಕ್ಕಾಗತ್ತೆ ಥ್ರೂ CMD ಮತ್ತು ಸರ್ಕಾರದ ಗಮನಕ್ಕೆ ತಗೊಂಡು ಬಂದು ಯಾವ ಥರ ಎಫರ್ಟ್ಸ್ ಹಾಕ್ಬೇಕು ಮಾಡಿದ್ದೀವಿ. ಅದಾದಮೇಲೆ ಇನ್ನೂ ಕೂಡ ಅವ್ರ ಪ್ರಯತ್ನ ಬೇರೆ ಬೇರೆ ದಾರಿಯಲ್ಲೂ ಇತ್ತು. ನಮ್ಮನ್ನು ಯಾವ ರೀತಿ ಟ್ರಸ್ಟ್ ಮಾಡಿದ್ರು ಬೇರೆ ಬೇರೆ ದಾರಿಯಲ್ಲೂ ಅವ್ರು ಏನೇನೋ ಪ್ರಯತ್ನನೂ ಮಾಡ್ತಾ ಇದ್ದಾರೆ. ಅವ್ರಿಗೂ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ಯಾವ ದಾರಿ ಸರಿ, ಯಾವ ದಾರಿಯಲ್ಲಿ ಪ್ರಯತ್ನ ಮಾಡೋಣ ಅಂತ ಇನ್ನೊಂದು ಸತಿ ಯೋಚನೆ ಮಾಡಿದ್ರೆ ಸರಿ ಅನ್ನೋ ಅಭಿಪ್ರಾಯನೂ ನನಗಿದೆ. ಬಟ್ ವಿ ಹ್ಯಾವ್ ಟೇಕನ್ ಎನಫ್ ಎಫರ್ಟ್ಸ್. ಏನಾಗಿದೆ ಎಫರ್ಟ್ಸ್ನ ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಸರ್ಕಾರದ ಗಮನಕ್ಕೆ ತರಬೇಕು, ತಂದಿದ್ದೀನಿ. ಏನು ಸ್ಟ್ಯಾಂಡ್ ತಗೋತೀರಾ, ಯಾವ ರೀತಿ ನೀವು ಆ್ಯಕ್ಷನ್ ತೊಗೊಬೇಕು, ಏನು ನೆಕ್ಸ್ಟ್ ಅವ್ರ ಎಫರ್ಟ್ಸ್ ಏನು, ಕಷ್ಟ ಏನು, ಡಿಮ್ಯಾಂಡ್ಸ್ ಏನು ಅನ್ನೋವಂಥದ್ದನ್ನು ಫುಲ್ಫಿಲ್ ಮಾಡೋದಕ್ಕೆ ಸ್ಟ್ಯಾಂಡ್ ತಗೊಳ್ಳೋಕೆ ಲೆಟ್ ದೆಮ್ ಟೇಕ್ ದೇರ್ ಓನ್ ಟೈಮ್. ಆದರೆ ಅವ್ರನ್ನ ಕನ್ವಿನ್ಸ್ ಮಾಡಲಿ ಅನ್ನೋವಂಥ ಸಂದರ್ಭ ಬಂದಾಗ CMD ಕಮ್ಯುನಿಕೇಟ್ ಮಾಡಿದ್ದೀವಿ. ವೇಜ್ ರಿವಿಷನ್ದು ಒನ್ಸ್ ಅವರು ಪ್ರೊಟೆಸ್ಟ್ನ ಕೈ ಬಿಟ್ಟು ಒಳಗಡೆ ಬರ್ತಾನೆ ನೆಗೋಸಿಯೇಷನ್ ಟೇಬಲಲ್ಲಿ ಅವ್ರು ಕೇಳಿದ್ದಷ್ಟು ಆಗಲಿಲ್ಲ ಅಂದರೂ ಸ್ವಲ್ಪ ಆದರೂ ನಾವು ಮಾಡಬೇಕಾಗತ್ತೆ. ಬಟ್ ವಿ ವಿಲ್ ಸಿಟ್ ವಿತ್ ದೆಮ್ ಥ್ರೂ ಕಾಂಟ್ರಾಕ್ಟರ್ಸು, ಯೂನಿಯನ್ ಯಾರಿದ್ದಾರೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಒಂದು ಪೀಸ್ಫುಲ್ ಕಾನ್ವರ್ಸೇಷನ್